ಹಲೋ ನಮಸ್ಕಾರ ವೈದ್ಯ, ಏನ್ರಿ ಸಮಾಚಾರ ಅಂತ ಕೇಳಿದ್ರೆ ಇಂಟ್ರೆಸ್ಟಿಂಗ್ ಸುದ್ದಿಗಳಿದ್ದಾವೆ ಇವತ್ತು. ಈ ಕಾರ್ಡ್ಗಳ ವೀರಪ್ಪನ್ ಯಾರಿಗ್ ಗೊತ್ತಿಲ್ಲ ಹೇಳಿ, ಅವರ ಚೇಳಗಳ ಗ್ಯಾಂಗಿಗೆ ಆಕ್ಟಿವ್ ಆಗಿದೆ. ಅದ್ರ ಬಗ್ಗೆ ನೋಡೋಣ. ಎರಡನೇದು, ಹೆಣ್ಣು ಮಕ್ಕಳಿಗೆ ಒಂದ್ ರೀತಿ ಆ ಸಮಾಧಾನ ತರುವಂತಹ ವಿಚಾರವನ್ನ ಇವತ್ತು ಕೋರ್ಟ್ ಈಗ ಅಂದ್ರೆ ಹೈಕೋರ್ಟ್ ನ ಜಡ್ಜ್ ಒಬ್ರು ಕೋರ್ಟ್ ಮಾಡಿದ್ದಾರೆ, ಅದನ್ನ ನೋಡೋಣ. ಮೂರನೇದು, ಹಾಸನದಲ್ಲಿ ಅಧಿಕಾರ ವರ್ಸಸ್ ಅಧಿಕಾರಿ. ನೋಡಿ, ಈ ಜಿಲ್ಲಾಧಿಕಾರಿ ಮತ್ತು ಜನಪ್ರತಿನಿಧಿಗಳು ಒಟ್ಟಾಗಿ ಹೋದ್ರೆ ಅದೊಂಥರ ವಾಡಿಕೆ, ಒಟ್ಟಾಗಿ ಹೋಗ್ಬೇಕು ಅಂತ. ಬಟ್ ಹಾಸನದಲ್ಲಿ ಹಂಗಾಗ್ತಾ ಇಲ್ಲ. ರೇವಣ್ಣ ವರ್ಸಸ್ DC ಅನ್ನೋದು ಪದೇ ಪದೇ ಮುಂದುವರಿತದೆ. ಇವೆಲ್ಲವನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಈ ವಿಧಾನಮಂಡಲ ಅಧಿವೇಶನ ಮುಗ್ದೋಯ್ತು. ಸಂಪುಟ ವಿಸ್ತರಣೆ ಆಗಿ ನೆಟ್ಟಿಗೆ 1 ತಿಂಗಳು ಕೂಡ ಆಗಿಲ್ಲ. ಈಗ ಮತ್ತೆ ಹೊಸ ಸಚಿವರು ತಮ್ಮ ಕಚೇರಿಗೆ ಸರಿಯಾಗಿ ಎಂಟ್ರಿ ಕೊಟ್ಟಿದಾರಾ ಇಲ್ವೋ ಅದು ಕೂಡ ಗೊತ್ತಿಲ್ಲ. ಅಷ್ಟರಲ್ಲೇ ಈಗ ರಾಜ್ಯ ಸಚಿವ ಸಂಪುಟಕ್ಕೆ ಭರ್ಜರಿ ಸರ್ಜರಿ ಆಗುತ್ತೆ ಅನ್ನೋ ಮಾತುಗಳು ಕೇಳ್ತಾ ಇದಾವಪ್ಪ. ಸಂಪುಟಕ್ಕೆ ದೊಡ್ಡ ಮಟ್ಟದ ಸರ್ಜರಿ ನಡೆಯೋ ಬಗ್ಗೆ ಚರ್ಚೆಗಳಾಗ್ತಾ ಇದೆ. 3 ರಿಂದ 5 ಜನ ಸಚಿವರನ್ನ ರೀಪ್ಲೇಸ್ ಅಥವಾ ಅವ್ರನ್ನ ಕೈ ಬಿಡೋದು, ಮತ್ತೊಂದಷ್ಟು ಜನರನ್ನ ಒಳ ಕರ್ಕೊಳ್ಳೋದು, ಅದರಲ್ಲೂ ಹಿರಿಯ ಸಚಿವರನ್ನೇ ಕೈ ಬಿಡುವ ಸಾಧ್ಯತೆ ಹೆಚ್ಚು ಅಂತ ಇದ್ದಾರೆ. ಈಗ ಸಂಪುಟ ಪುನರಚನೆ ಬಗ್ಗೆ ಹೈಕಮಾಂಡ್ ಕೂಡ ತುಂಬಾ ಗಂಭೀರವಾಗಿ ಚಿಂತನೆ ಮಾಡ್ತಾ ಇದೆಯಂತೆ. ಮುಖ್ಯಮಂತ್ರಿ DK ಶಿವಕುಮಾರ್ ನಾಳೆನೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರನ್ನ ಮತ್ತೆ ಭೇಟಿ ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಸಂಪುಟ ಸರ್ಜರಿ ಬಗ್ಗೆ ವರಿಷ್ಠರ ಜೊತೆ ಚರ್ಚೆ ಮಾಡ್ತಾರೆ. ಅಲ್ಲೇ ಮುಂದೆ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಕೂಡ ಇದೆ. ಸೊ ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನ ಹಂಚಿಕೆ ಬಳಿಕ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಅನ್ನೋದು ಗುಡ್ಡನೇ ಕಟ್ಟಿಬಿಟ್ಟಿತ್ತು. ಈಗ ಹಲವು ಶಾಸಕರು ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿದಿದ್ದಾರೆ. ಕೆಲವರು ರಾಜೀನಾಮೆ ಕೊಡುವ ಎಚ್ಚರಿಕೆಯನ್ನ ಕೂಡ ಕೊಟ್ಟುಬಿಟ್ಟಿದ್ರು. ಇನ್ನು ಕೆಲವರು ತಮ್ಮ ಬೇಡಿಕೆಯಿಂದ ಹಿಂದೆ ಸರಿದಿಲ್ಲ. ಅಸಮಾಧಾನಗೊಂಡಿರೋ ನಾಯಕರನ್ನ ಸಮಾಧಾನ ಪಡಿಸೋಕೆ ಹೊಸ ತಂತ್ರವನ್ನ ರೂಪಿಸ್ತಾ ಇದ್ದಾರೆ ಅಂತ ಮಾಹಿತಿ. ಸೊ ಸಂಪುಟ ಪುನರಚನೆ ಮೂಲಕ ಕೆಲವರಿಗೆ ಅವಕಾಶ ಕೊಡುವ ಸಾಧ್ಯತೆ ಇದೆ. ಹಾಗಾದ್ರೆ ಕೊಡೋದು ಯಾರಿಗೆ? ಎಷ್ಟೋ ಜನಕ್ಕೆ ತಮ್ಮ ಖಾತೆಯನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಆಗಿಲ್ಲ. ಎಷ್ಟೋ ಜನ ಮಿನಿಸ್ಟರ್ಗಳಿಗಾಗಿಲ್ಲ. ಆಫೀಸ್ಗಳಿಗೆ ಇನ್ನೂ ಎಂಟ್ರಿ ಕೊಟ್ಟಿಲ್ಲ. ಸುತ್ತಮುತ್ತ ಇರೋ ಆಫೀಸರ್ಸ್ಗಳ ಹೆಸರೇನು ಅದು ಕೂಡ ಗೊತ್ತಿಲ್ಲ. ಸೊ ಅದ್ರಲ್ಲೇ ಅಂದ್ರೆ ಅಷ್ಟರಲ್ಲಿ ಯಾರಿಗೆಲ್ಲ ನಡೀರಪ್ಪ ಸಾಕು ಮಾಜಿ ಸಚಿವರು ಅಂತ ಅನಿಸ್ಕೊಳ್ಳಿ ಅಂತಾರೆ. ಏನಪ್ಪ. ಓಕೆ, ಇದ್ರ ಬಗ್ಗೆ ವಿಶ್ಲೇಷಣೆಯನ್ನ ನೀಡೋದಕ್ಕೆ ನಮ್ಮ ಹಿರಿಯ ಪತ್ರಕರ್ತರು ಸಮೀವುಲ್ಲಾ ಜಾಯಿನ್ ಆಗ್ತಾ ಇದ್ದಾರೆ ಜೂಮ್ ಕಾಲ್ಗೆ. ಗುಡ್ ಈವ್ನಿಂಗ್ ಸರ್, ನನ್ನ ಧ್ವನಿ ಕೇಳಿಸ್ತದೆ ಅನ್ಕೊಳ್ತೀನಿ. ಏನ್ ಸರ್, ಸಾಧ್ಯತೆ ಇದೆ ಅಂತೀರಾ? ಇನ್ನು 1 ತಿಂಗಳು ಕಳೆದಿಲ್ಲ, ನಡೀರಪ್ಪ ಮನೆಗೆ ಅಂದ್ರೆ ಸುಮ್ನೆ ಆಗ್ತಾರಾ? ಇಲ್ಲ, ಈಗ ಇವತ್ತು ಮುಖ್ಯಮಂತ್ರಿಗಳು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಸರಣಿ ಸಭೆಗಳನ್ನ ನಡೆಸಿದ್ರು. ಈ ಸಭೆಗಳಲ್ಲಿ ಕೆಲವು ಜಿಲ್ಲೆಗಳ ವಿಚಾರ ಬಂದಾಗ ಪ್ರಾದೇಶಿಕ ಅಸಮತೋಲನ ಮತ್ತು ಜಾತಿವಾರಿ ಅಸಮತೋಲನ, ಹಾಗೇನೆ ಮತ್ತು ಮಹಿಳೆಯರಿಗೆ ಆದ್ಯತೆ ಕೊಡುವ ನಿಟ್ಟಿನಲ್ಲಿ ಒಂದು ಸಣ್ಣದೊಂದು ಸರ್ಜರಿಯನ್ನ ನಾನು ಸದ್ಯದಲ್ಲೇ ಮಾಡ್ತೇನೆ, ಮತ್ತು ಯಾರು ಹಿರಿಯ ಶಾಸಕರಿಗೆ ಅಸಮಾಧಾನ ಉಂಟಾಗಿದೆಯೋ ಅದೆಲ್ಲವನ್ನು ಸರಿ ಮಾಡ್ತೇನೆ, ಯಾರು ಬೇಸರ ಮಾಡ್ಕೋಬೇಡಿ ಅನ್ನುವ ಒಂದು ರಾಜಕೀಯ ಸುಳಿವನ್ನು ಕೂಡ ಅವ್ರು ಇವತ್ತು ಸಭೆನಲ್ಲಿ ಕೊಟ್ಟಿದ್ದಾರೆ. ಇವತ್ತು ಕೆಲವು ಜಿಲ್ಲೆಗಳ ಶಾಸಕರನ್ನ ಕರೆದು ಏನಾಗ್ಬೇಕು ಏನು ಎತ್ತ ಅಂತ ಹೇಳಿ ಜಿಲ್ಲಾ ಅಭಿವೃದ್ಧಿ ಮಂತ್ರಿಗಳನ್ನ, ಜಿಲ್ಲಾ ಮತ್ತು ಉಸ್ತುವಾರಿ ಮಂತ್ರಿಗಳನ್ನ ಕೂಡ ಕರೆಸ್ಬಿಟ್ಟು ಸೀರೀಸ್ ಆಫ್ ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗ್ ಅವರು ಇನ್ಕ್ಲಿನೇಷನ್ ಅನ್ನ ಮಾಡಿದ್ರು. ಆಲ್ಮೋಸ್ಟ್ ಆಲ್ ಸೀನಿಯರ್ ಮಿನಿಸ್ಟರ್, KPCC ಅಧ್ಯಕ್ಷರು, DCM, ಪ್ರಿಯಾಂಕ್ ಖರ್ಗೆ, ಈ ತರದೆಲ್ಲ, ಮುನಿಯಪ್ಪ ಅವರೆಲ್ಲ ಇದ್ದ ಸಂದರ್ಭದಲ್ಲಿ ಈ ಸುಳಿವನ್ನ ಕೊಟ್ಟು, ಇದೇನು ಹೊಸ ವಿಚಾರ ಏನಲ್ಲ. ಅವರು ಅಧಿವೇಶನಕ್ಕಿಂತ ಮೊದಲೇನೆ, ಅಧಿವೇಶನ ಆದ್ಮೇಲೆ ನಾನು ಮಹಿಳೆಯೊಬ್ಬರಿಗೆ ಸಂಪುಟದಲ್ಲಿ ಆದ್ಯತೆ ಕೊಡೋದಕ್ಕೆ ನಾನು ಸಣ್ಣದೊಂದು ಸರ್ಜರಿಯನ್ನ ಮಾಡ್ತೀನಿ ಅಂತ ಕೂಡ ಅವ್ರು ಹೇಳಿದ್ರು. ಹೀಗಾಗಿ ಆ ನಿಟ್ಟಿನಲ್ಲಿ ಈಗ ಅಧಿವೇಶನ ಮುಗಿದಿದೆ. ಏನ್ ದೆಹಲಿಗೆ ಹೋಗ್ತಾರೋ ಮತ್ತೆ ಅದೊಂದು ಅಭ್ಯಾಸ, ಅದು ಮತ್ತೆ ದೆಹಲಿಗೆ ಹೋಗೋದು, ಮತ್ತೆ ಅಲ್ಲಿಂದ ಅಲ್ಲಿ ಬಾಗಿಲು ಕಾಯೋದು, ಮತ್ತೆ ಬರೋದು, ಅದು ಆಗ್ಬಾರ್ದು. ಅದು ಮಾಡ್ಕೊಂಡು ಸರ್ಜರಿ ದೊಡ್ಡದೋ ಸಣ್ಣದೋ, ಬಟ್ ಆದ್ರೆ ಹೆಂಗಿರುತ್ತೆ ಹೇಳಿ, ಆದ್ರೆ ಹೆಂಗಿರುತ್ತೆ? ಈಗ ವುಮೆನ್ ಆದ್ಯತೆ ಕೊಡ್ಲೇಬೇಕು. ಹೌದು, ಅದಕ್ಕೊಂದು ಉಳಿಸ್ಕೊಂಡಿದ್ದಾರೆ. ಅದನ್ನ ಬಿಟ್ಟು ಬೇರೆ ಯಾರನ್ನಾದ್ರೂ ರೀಪ್ಲೇಸ್ ಮಾಡೋ ಸಾಧ್ಯತೆ? ಬಿಟ್ಟು ರೀಪ್ಲೇಸ್ ಆದ್ರೆ ಸ್ವಲ್ಪ ಇರ್ಸ್ಮೂರ್ಸು ಮತ್ತು ಎಂಬ್ರಾಸ್ಮೆಂಟ್, ತುಂಬಾ ಇರ್ಸ್ಮೂರ್ಸು, ಮತ್ತೆ ಒಂದ್ ರೀತಿಯಲ್ಲಿ ಏನೋ ಸರಿ ಹೋಗ್ಲಿಲ್ಲ, ಯಾಕೋ ಸರಿ ಹೋಗ್ಲಿಲ್ಲ ಅನ್ನುವಂತಹ ಒಂದು ಫೀಲ್ ಕೊಡುವಂತಹ ಪೊಲಿಟಿಕಲ್ ಡೆವಲಪ್ಮೆಂಟ್ ಗೆ ಇದು ಕಾರಣ ಆಗತ್ತೆ. ಇಲ್ಲಿ ವಿದ್ಯಾ ಅವರೇ, ಮುಖ್ಯವಾಗಿ ಈ ಎಕ್ಸ್ಪ್ಯಾನ್ಷನ್, ಈ ಸರ್ಜರಿ ಎಕ್ಸ್ಪ್ಯಾನ್ಷನ್ ಅಲ್ಲ, ಅದು ಈ ಸರ್ಜರಿಯ ಹಿಂದೆ ಒಂದು ಸಿದ್ದರಾಮಯ್ಯನವರ ಮುನ್ಸು ಕೂಡ ಇದೆ. ಅವ್ರು ನೋಡಿ ಸಂಪುಟ ರಚನೆ ಕಾರ್ಯಕ್ರಮಕ್ಕೆ ಹೋಗಿಲ್ಲ, ಆಮೇಲೆ ಅಧಿವೇಶನದಲ್ಲಿ ಎಲ್ಲ ಹೋಗಿ ಕೂತ್ರು, CM ಹೋಗಿ ಮಾತಾಡ್ಸಿದ್ರು, ಅದೆಲ್ಲ ಸರಿ, ಅದೇನೋ ಸರಿ. ಆದ್ರೆ ಇತ್ತೀಚೆಗೆ ಅವರು
ಬಸವರಾಜ ನೀಲಣ್ಣನವರು ಅವರಿಗೆ ಕೊಡ್ಲಿಲ್ಲ, ಮತ್ತೆ ಅವರ ಕೆಲವು ಡಿಮ್ಯಾಂಡ್ಸ್ ಗಳು ಇಂಪ್ಲಿಮೆಂಟ್ ಆಗ್ಲಿಲ್ಲ ಅಂತ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಅಲ್ಲಿ. ಮತ್ತು ಯಾವುದೇ ಸರಿಯಾಗಿ ಇದರಲ್ಲೂ ಮೊನ್ನೆ ಕಾರ್ಯಕಾರಿ ಸಮಿತಿಯಲ್ಲಿ ಪಾಲ್ಗೊಳ್ಳೋದಕ್ಕೆ ದೆಹಲಿಗೆ ಹೋದಂತ ಸಂದರ್ಭದಲ್ಲೂ ಕೂಡ ವೇಣುಗೋಪಾಲ್ ಅವರ ಮುಂದೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದು ಹೈಕಮಾಂಡ್ ಕೂಡ ಸಿದ್ದರಾಮಯ್ಯ ಮುನಿಸಿನ ಬಿಸಿ ತಾಕಿದೆ. ಹೀಗಾಗಿ ಅಲ್ಲಿ ಅವರಿಗೆ ಬೇಕಾದಂತಹ ಒಬ್ರಿಗೋ ಇಬ್ರಿಗೋ ಅವರು ಕೊಟ್ಟಂತಹ ಕ್ಯಾಂಡಿಡೇಟ್ ಅನ್ನ ಇನ್ಕ್ಲೂಡ್ ಮಾಡೋದಕ್ಕೂ ಕೂಡ ಕ್ಯಾಬಿನೆಟ್ ಸರ್ಜರಿಯನ್ನ ಮಾಡ್ಲೇಬೇಕಾಗಿದೆ. ಇದು ಕೂಡ ಒಂದು ಮೇಜರ್ ಆದಂತಹ ಡೆವಲಪ್ಮೆಂಟ್. ಇದು ಕಾಂಗ್ರೆಸ್ ಅಲ್ಲಿ ಅಸಮಾಧಾನಗೊಂಡಿರುವ ಸಿದ್ದರಾಮಯ್ಯನವ್ರನ್ನ ಸಮಾಧಾನ ಮಾಡೋದಕ್ಕೆ ಅವ್ರ ಕಡೆಯವರು ಒಬ್ಬರ ಕ್ಯಾಬಿನೆಟ್ ತಗೊಳ್ಳೋದು ಕೂಡ ಒಂದು ಉದ್ದೇಶ ಇದೆ. ಅಲ್ಲ ಸರ್, ಹೀಗಾಗಿ ಈಗ ಅಂತೂ ಇಂತೂ ಈ ಬಿಜೆಪಿಯವ್ರ ದಡ್ರೋ ಇವ್ರ ಬುದ್ಧಿವಂತರೋ ಗೊತ್ತಿಲ್ಲ, ಇಡೀ ಸೆಷನ್ ಇವ್ರು ನಾಗೇಂದ್ರನ್ ಹೊರ ಕಳ್ಸಿ ಅನ್ನೋದ್ರಲ್ಲೇ ಮುಗಿಸಿದ್ರು. ಅವ್ರ ಸೆಷನ್ ಬೇಕಾಗಿರೋ ಬಿಲ್ ಪಾಸ್ ಮಾಡ್ಕೊಂಡು ಮುಗಿಸೇ ಬಿಟ್ರು ಕಾಂಗ್ರೆಸ್ನವ್ರು, ಅದು ಬಿಡ್ರಿ. ಬಟ್ ಈಗೇನೋ ಹೊಸದ ಪ್ಲಾನ್ ಮಾಡ್ತಾ ಇದಾರಂತಲ್ಲ ನಾಗೇಂದ್ರ ಅವ್ರನ್ನ ಇಳಿಸಕ್ಕೆ, ಪಾದಯಾತ್ರೆ ಮತ್ತೊಂದು. ಸೊ ಇದೆಲ್ಲ ನೋಡ್ಕೊಂಡು ಕಾಂಗ್ರೆಸ್ ನಾಗೇಂದ್ರ ಅವ್ರನ್ನ ಒಂದ್ ಹೆಜ್ಜೆ ಹಿಂದಕ್ಕಿಡಪ್ಪ ಅಂತ ಹೇಳೋ ಸಾಧ್ಯತೆ ಈ ಟೈಮ್ ನಲ್ಲಿ, ಅದ್ರಲ್ಲಿ ಒಂದ್ ಜಾಗ ಉಳಿತಲ್ಲ, ಯಾರನ್ನಾರು ತುಂಬಿಸ್ಬೋದಲ್ಲ ಅಲ್ಲಿ. ನಾನು ಅದನ್ನ ಹೇಳೋನಿದ್ದೆ, ಆ ವಿಚಾರನ ನಾನೀಗ ಮುಂದೆ ಪ್ರಸ್ತಾಪ ಮಾಡೋದಿದ್ದೆ. ಒಂದು ಸಿಬಿಐ ನಿಂದ ಗವರ್ನರ್ಗೆ ನಾಗೇಂದ್ರ ಪ್ರಾಸಿಕ್ಯೂಷನ್ ಗೆ ಒಂದು ಲೆಟರ್ ಬಂದಿದೆ. ನಾಗೇಂದ್ರ ಅವರ ಪ್ರಾಸಿಕ್ಯೂಷನ್ ಗೆ ನಮಗೆ ಅನುಮತಿಯನ್ನ ಕೊಡಿ ಅಂತ ಹೇಳಿ ಪತ್ರ ಬಂದಿದೆ. ಸಾಮಾನ್ಯವಾದ ಪ್ರೊಸೀಜರ್ ಏನಿರುತ್ತೆ, ಸಚಿವ ಸಂಪುಟ ಸಭೆಯಿಂದ ಅನುಮೋದನೆ ಪಡೆದರೆ ಮಾತ್ರ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಡಬಹುದು ಅನ್ನೋದು ಒಂದು ವಾದ, ರಾಜ್ಯ ಸರ್ಕಾರದ ವಾದ. ಅಡ್ವೊಕೇಟ್ ಜನರಲ್ ಅವರು ಕೂಡ ಈ ಒಂದು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಇರುವಂತಹ ಸಂಪ್ರದಾಯ. ಈ ಹಿಂದೆ ಯಡಿಯೂರಪ್ಪ ಪ್ರಕರಣದಲ್ಲೂ ಕೂಡ ಯಡಿಯೂರಪ್ಪ ಕೇಸಿನ ಮೆರಿಟ್ ಬಗ್ಗೆ ಹೈಕೋರ್ಟ್ ಹೋಗ್ಲಿಲ್ಲ. ಒಂದ್ ಟೆಕ್ನಿಕಲ್ ರೀಸನ್ ಏನು ಅಂದ್ರೆ ಅವರಿಗೆ ಕ್ಯಾಬಿನೆಟ್ ಇಂದ ಅಪ್ರೂವಲ್ ಕೊಟ್ಟಿಲ್ಲ ಅನ್ನೋದನ್ನೇ ಮುಖ್ಯವಾಗಿ ಇಟ್ಕೊಂಡು ಅವ್ರ ಮೇಲಿರೋ ಒಂದ್ ಪ್ರಕರಣ ವಜಾ ಆಗಿತ್ತು. ಯಾವ್ದೋ ಒಂದ್ ಪ್ರಕರಣ ವಜಾ ಆಗಿದ್ ನೆನಪಿದೆ. ಆದ್ರೆ ನಾನು ಕೆಲವು ಕೇಸಸ್ ಅನ್ನ ಸ್ಟಡಿ ಮಾಡಿದೆ ಈ ವಿಚಾರದಲ್ಲಿ. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಏನಿದೆ ಅಂತಂದ್ರೆ, ಒಂದು ಮಧ್ಯಪ್ರದೇಶದ ಒಂದ್ ಪ್ರಕರಣ ಮತ್ತೆ ಬೇರೆ ಬೇರೆ ಪ್ರಕರಣದಲ್ಲಿ ನಮ್ ಸಂತೋಷ್ ಹೆಗಡೆ ಲೋಕಾಯುಕ್ತ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ರಲ್ಲ ಅವರೇ, ಸಂತೋಷ್ ಹೆಗಡೆ ಅವರೇ ಕೊಟ್ಟಂತಹ ತೀರ್ಪಲ್ಲಿ ಸಚಿವ ಸಂಪುಟ ಸಭೆಯ ಅನುಮೋದನೆ ಕಡ್ಡಾಯ ಅಲ್ಲ ಅಂತ ಜಡ್ಜ್ಮೆಂಟ್. ಮಧ್ಯಪ್ರದೇಶದಲ್ಲಿ ಇಬ್ಬರು ಸಚಿವರ ವಿಚಾರದಲ್ಲಿ ಕಡ್ಡಾಯ ಅನ್ನೋದು ಒಂದು ನಿಯಮ ಅಷ್ಟೇನೇನೆ. ಈಗ ಸಹಜವಾಗಿ ಅವ್ರದ್ದೇ ಸರ್ಕಾರ, ಅವ್ರದ್ದೇ ಸಂಪುಟ ಸದಸ್ಯ, ಅವ್ರ ಕ್ಯಾಬಿನೆಟ್ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಹೆಂಗ್ ಅನುಮತಿ ಕೊಡುತ್ತೆ? ಕೋರ್ಟ್ ಕೇಳಿರೋ ಪ್ರಶ್ನೆ. ಅನುಮತಿ ಕೊಡೋದಿಲ್ಲ, ಯಾಕೆಂದ್ರೆ ಅವ್ರದೇ ಮನುಷ್ಯ ಆಗಿರ್ತಾರೆ. ಇಂಥ ಸಂದರ್ಭದಲ್ಲಿ ರಾಜ್ಯಪಾಲರಾದಂಥವ್ರು ಕ್ಯಾಬಿನೆಟ್ಟಿನ ಅನುಮತಿಯನ್ನ ಮೀರಿ ಅವರು ತೀರ್ಮಾನವನ್ನ ಕೈಗೊಳ್ಳಬಹುದು ಅಂತ ಜಡ್ಜ್ಮೆಂಟ್ ಇದೆ. ಆ ಜಡ್ಜ್ಮೆಂಟ್ ಅನ್ನು ಕೊಟ್ಟಿರೋ ನಮ್ ಸಂತೋಷ್ ಹೆಗಡೆ ಅವರೇ, ಅವ್ರು ಸುಪ್ರೀಂ ಜಡ್ಜ್ ಆದ ಸಂದರ್ಭದಲ್ಲಿ. ಹೀಗಾಗಿ ಈ ಅಂಶವನ್ನ ನನಗೆ ಗೊತ್ತಿರುವ ಮಾಹಿತಿ ಪ್ರಕಾರ ರಾಜ್ಯಪಾಲರು ಪರಿಶೀಲನೆ ಮಾಡ್ತಿದ್ದಾರೆ. ಆಯ್ತಾ? ವೇಳೆ ಅವರಲ್ಲಿ ಪಾದಯಾತ್ರೆ ನಡೆಸೋದಕ್ಕೂ ಇವರು ಈಗ ಹೆಂಗಿದ್ರು ಕೋರ್ಟಿಗೆ ಪ್ರಾಸಿಕ್ಯೂಷನ್ಗೆ ಅವ್ರ ಮೇಲೆ ಕ್ರಮಕ್ಕೆ ಅವ್ರ ಅನುಮತಿಯನ್ನ ಕೊಟ್ರೆ ಹೆಂಗಿದ್ರು ಕೋರ್ಟಿಗೆ ಹೋಗುತ್ತೆ. ಅನುಮತಿಯನ್ನ ಪ್ರಶ್ನೆ ಮಾಡಿ ಕೇಂದ್ರ ಸರ್ಕಾರ ಹೈಕೋರ್ಟಿಗೆ ಹೋಗ್ತಾರೆ, ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಬಟ್ ಆ ಸಂದರ್ಭದಲ್ಲಿ ರಾಜೀನಾಮೆಗೆ ಒತ್ತಡ ಅಂತೂ ಕ್ರಿಯೇಟ್ ಆಗುತ್ತೆ ಮತ್ತು ಈ ಸರ್ಕಾರಕ್ಕೆ ಮುಜುಗರನೂ ಆಗುತ್ತೆ. ಸಿಬಿಐ ಪ್ರಾಸಿಕ್ಯೂಷನ್ ಮಾಡಿದಂತಹ, ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಂತಹ ಒಬ್ಬ ವ್ಯಕ್ತಿಯನ್ನ ಕ್ಯಾಬಿನೆಟ್ ನ ಉಳಿಸ್ಕೋತೀವಿ ಅಂದ್ರೆ ಅದು ಮುಜುಗರದ ವಿಚಾರ ಕೂಡ ಆಗುತ್ತೆ. ಹೀಗಾಗಿ ಈ ವಿಚಾರದ ಬಗ್ಗೆಯೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಅವ್ರನ್ನ ಈ ನೆಕ್ಸ್ಟ್ ಸಣ್ಣ ಸರ್ಜರಿಯ ಸಂದರ್ಭದಲ್ಲಿ ಕೈ ಬಿಡ್ಬೇಕಾ ಬೇಡವಾ ಅನ್ನೋದು ಸಂಬಂಧಪಟ್ಟಂತೆ ಹೈಕಮಾಂಡ್ ಜೊತೆ ಪದ ಸಮಾಲೋಚನೆಯನ್ನ ಅವ್ರು ನಡೆಸ್ತಾ ಇದ್ದಾರೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಇದು ಕೂಡ ಮುಂದೆ ನಡೆಯಬಹುದಾದ ಸರ್ಜರಿಯ ಒಂದು ಭಾಗ ಆಗಿದೆ. ಎನಿವೆ ನೋಡೋಣ ಸರ್, ಯಾವ ರೀತಿಯ ಸರ್ಜರಿ, ನೀವು ಹೇಳ್ದಂಗೆ ಸಣ್ಣದಾ ದೊಡ್ಡದಾ ಅಂತ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಪೇನೆಸ್ ವಿಸ್ತಾರ ಜೊತೆಗೆ ನೀವು ಸಮಯವನ್ನ ಕೊಟ್ಟಿದ್ದಕ್ಕೆ. ನಾಳೆ ಡೆಲ್ಲಿಗೆ ಹೋಗ್ತಾ ಇದ್ದಾರಂತೆ, ನೋಡೋಣ ಅಲ್ಲಿಂದ ಯಾವ ರೀತಿಯ ಮೆಸೇಜ್ ತರ್ತಾರೆ ಅಂತ.